ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಕ್ಯಾಪಿಟಲ್ ಬಜೆಟಿಂಗ್ ಎನ್ನುವಂತಹ ಬಿಸಿನೆಸ್ ಫಿನಾನ್ಸ್ ಟಾಪಿಕ್ ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಇದೆ. ನೀವು ಎಲ್ಲರೂ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ವಿಡಿಯೋಸ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಅನ್ನ ಕ್ಲಿಕ್ ಮಾಡಿ. ಆಗ ನಾನು ಹೊಸ ವಿಡಿಯೋವನ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಎರಡನೇದಾಗಿ ನಾನು ನನ್ನ ಚಾನೆಲ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೇನೆ. ಅಂದ್ರೆ ನನ್ನ ಚಾನೆಲ್ ಅಲ್ಲಿ ಕಾಮರ್ಸ್ ರಿಲೇಟೆಡ್ ಬೇರೆ ಬೇರೆ ವಿಡಿಯೋಸ್ ಇರೋದ್ರಿಂದ ಕೆಸೆಟಿನ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ಲಿ ಅಂತ ಕೆಸೆಟಿನ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೇನೆ. ಆ ಪ್ಲೇ ಲಿಸ್ಟಿಗೆ ನಾನು ಎಲ್ಲ ವಿಡಿಯೋಸ್ ಅನ್ನ ಆಡ್ ಮಾಡ್ತಾ ಹೋಗ್ತೇನೆ. ಸೊ ನೀವು ಆ ಪ್ಲೇ ಲಿಸ್ಟ್ ಅನ್ನ ನೋಡಿ, ಹಾಗೆಯ ಕಂಪ್ಲೀಟ್ ಪ್ಲೇ ಲಿಸ್ಟ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಅದರಿಂದ ಅವರ ಪ್ರಿಪರೇಷನ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನಾವು ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು, ಅದರಲ್ಲಿರುವ ಟೆಕ್ನಿಕ್ಸ್ ಯಾವುದು ಅಂತ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪೇ ಬ್ಯಾಕ್ ಪೀರಿಯಡ್ ಅನ್ನೋದನ್ನ ಡಿಸ್ಕಸ್ ಮಾಡಿದ್ದೇವೆ, ಒಂದು ಟೆಕ್ನಿಕ್ ಅನ್ನ. ಇವತ್ತಿನ ತರಗತಿಯಲ್ಲಿ ನಾವು ಉಳಿದೆಲ್ಲ ಟೆಕ್ನಿಕ್ಸ್ ಅನ್ನ ಕವರ್ ಮಾಡ್ತಾ ಇದ್ದೇವೆ. ನೋಡಿ, ಎರಡನೇ ಟೆಕ್ನಿಕ್ ಯಾವುದು? ಎವರೇಜ್ ರೇಟ್ ಆಫ್ ರಿಟರ್ನ್. ಎರಡನೇ ಮೆಥಡ್ ಯಾವುದು? ಎವರೇಜ್ ರೇಟ್ ಆಫ್ ಟೆಕ್ನಿಕ್ ಆರ್ ಮೆಥಡ್. ಅಂದ್ರೆ ಒಂದು ಯಾವುದೋ ಪ್ರಾಜೆಕ್ಟ್ ಅಲ್ಲಿ ನೀವು ನಿಮ್ಮ ಹಣವನ್ನ ಆಸ್ ಅ ಕಂಪನೀಸ್ ಓನರ್ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅನ್ನ ಫಾಲೋ ಮಾಡಬಹುದು. ಅಂದ್ರೆ ಎಷ್ಟು ವರ್ಷದಲ್ಲಿ ಹಣ ವಾಪಸ್ ಬರುತ್ತೆ ನೀವು ಮಾಡಿರುವಂತಹ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಎರಡನೇ ಇದೇನು ಹೇಳಿ? ಎವರೇಜ್ ರೇಟ್ ಆಫ್ ರಿಟರ್ನ್. ಇದನ್ನ ನಾವು ARR ಅಂತಲೂ ಕರಿತೀವಿ. ARR ಮೆಥಡ್ ವೆರಿ ಈಸಿ ಮೆಥಡ್, ತುಂಬಾ ಈಸಿ ಮೆಥಡ್ ಇದೆ. ಇದರ ಫಾರ್ಮುಲಾನು ತುಂಬಾ ಈಸಿ ಆಗಿದೆ. ನೋಡಿ, ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ಎಲ್ಲ ಮೆಥಡಿನ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಫಾರ್ಮುಲಾಸ್ ಕೊಟ್ಟು ಮ್ಯಾಚ್ ದ ಫಾಲೋವಿಂಗ್ ನಿಮ್ಗೆ ಕೇಳಬಹುದು. ಸೊ ಎವರೇಜ್ ರೇಟ್ ಆಫ್ ರಿಟರ್ನ್ ಇಸ್ ಈಕ್ವಲ್ ಟು ಎವರೇಜ್ ಪ್ಯಾಟ್ ಪರ್ ಎನ್ನಮ್. ಪ್ಯಾಟ್ ಅಂದ್ರೆ ಏನು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಓಕೆ, ಈಸಿ ಆಗಿದೆ. ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪರ್ ಎನ್ನಮ್ ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್. ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ನೆಟ್ ಇನ್ವೆಸ್ಟ್ಮೆಂಟ್ ಅದನ್ನ ತಗೊಳ್ಬೇಕು. ನೋಡಿ, ARR ಇಸ್ ಈಕ್ವಲ್ ಟು ಎವರೇಜ್ ಪ್ಯಾಟ್ ಪರ್ ಎನ್ನಮ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆರ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಓಕೆ, EAT ಅಂತೇವೆ ಅಥವಾ PAT. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎವರೇಜ್ ತೆಗೆದುಕೊಳ್ಬೇಕು. ಎವರೇಜ್ ಅಂದ್ರೆ ಏನು? 4-5 ವರ್ಷದ ಕ್ಯುಮ್ಯುಲೇಟಿವ್ ಇರುತ್ತೆ, ಅದಕ್ಕೆ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಬೇಕಾಗುತ್ತೆ. ಆ ಸ್ಟೆಪ್ಸ್ ಅನ್ನ ನಾವೀಗ ಡಿಸ್ಕಸ್ ಮಾಡ್ತೀವಿ. ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್. ನೀವು ಎಷ್ಟು ಇನಿಷಿಯಲ್ ಆಗಿ ನೆಟ್ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅನ್ನೋದನ್ನ ತಗೊಳ್ಬೇಕಾಗತ್ತೆ. ನೋಡಿ, ವಾಟ್ ಆರ್ ದ ಕಂಪ್ಯೂಟೇಷನ್ ಆಫ್ ಎವರೇಜ್ ರೇಟ್ ಆಫ್ ರಿಟರ್ನ್ಸ್, ವಾಟ್ ಆರ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ. ಈಗ ಎವರೇಜ್ ರೇಟ್ ಆಫ್ ರಿಟರ್ನ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನು? ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪರ್ ಎನ್ನಮ್ ಡಿವೈಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್. ಆದರೆ ಇಲ್ಲಿರುವಂತಹ ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮತ್ತೆ ನೆಟ್ ಇನ್ವೆಸ್ಟ್ಮೆಂಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಟೆಪ್ಸ್ ಏನೇನು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು? ಮೊದಲು ಡಿಟರ್ಮೈನ್ ದ ನೆಟ್ ಇನ್ವೆಸ್ಟ್ಮೆಂಟ್ ಆಫ್ ದ ಪ್ರಾಜೆಕ್ಟ್. ನಾವು ಫಸ್ಟ್ ಏನ್ ಮಾಡಬೇಕು? ನೆಟ್ ಇನ್ವೆಸ್ಟ್ಮೆಂಟ್ ಆಫ್ ದ ಪ್ರಾಜೆಕ್ಟ್. ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಇನ್ವೆಸ್ಟ್ಮೆಂಟ್ ನಾವು ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಮಾಡಿದೀವಿ ಅನ್ನೋದನ್ನ ಕಂಡುಹಿಡ್ಕೊಳ್ಬೇಕು. ಎರಡನೇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಈಚ್ ಇಯರ್. ನೋಡಿ, ಫಸ್ಟ್ ಇದು ನಾವೇನಂದ್ವಿ? ನೆಟ್ ಇನ್ಕಮ್, ನೆಟ್ ಇನ್ವೆಸ್ಟ್ಮೆಂಟ್ ಆಫ್ ದ ಪ್ರಾಜೆಕ್ಟ್. NI ಅಂದ್ರೆ ನೆಟ್ ಇನ್ವೆಸ್ಟ್ಮೆಂಟ್, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೆಟ್ ಇನ್ವೆಸ್ಟ್ಮೆಂಟ್. ಓಕೆ, ನೆಟ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್ ಆಫ್ ದ ಪ್ರಾಜೆಕ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಆಮೇಲೆ ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಹೌದಾ? ಈ ರೀತಿ ಹೇಳಿದ ಮೇಲೆ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ನಮಗ್ ಗೊತ್ತು, ಎರಡು ಅಂಶಗಳು ನಮ್ಗೆ ಬೇಕು. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಡಿಟರ್ಮೈನ್ ದ ಕ್ಯುಮ್ಯುಲೇಟಿವ್ ಪ್ಯಾಟ್ ಫಾರ್ n ಇಯರ್ಸ್ ವೇರ್ n ಇಸ್ ಈಕ್ವಲ್ ಟು ಪ್ರಾಜೆಕ್ಟ್ ಲೈಫ್. ನೋಡಿ, ಫಸ್ಟ್ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅದಕ್ಕಾಗಿ ಮೊದಲು ನಮ್ಗೆ ಏನ್ ಗೊತ್ತಿರಬೇಕು ಹೇಳಿ? ಕ್ಯುಮ್ಯುಲೇಟಿವ್ ಅಂದ್ರೆ ಟೋಟಲ್. ಕ್ಯುಮ್ಯುಲೇಟಿವ್ ಪ್ರಾಫಿಟ್ ಫಾರ್ n ಇಯರ್ಸ್. n ಇಯರ್ಸ್ ಅಂದ್ರೆ ಎಷ್ಟು ಇಯರ್ ಪ್ರಾಜೆಕ್ಟ್ ಇದೆ ನಮಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಎವರೇಜ್ ಬೇಕು ನಮಗೆ. ನಿಮಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ 6 ಸಬ್ಜೆಕ್ಟ್ಸ್ ಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಬಿದ್ದಿದೆ? ಒಂದು ಸಬ್ಜೆಕ್ಟ್ ಗೆ 100 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ ಅನ್ಕೊಳ್ಳಿ. 6 ಸಬ್ಜೆಕ್ಟ್ ಕೂಡಿ ನಿಮ್ಗೆ 400 ಮಾರ್ಕ್ಸ್ ಬಿದ್ದಿದೆ. ಹೌದಾ? 400 ಮಾರ್ಕ್ಸ್ ಬಿದ್ದಿದೆ. ನೀವೇನ್ ಮಾಡ್ತೀರಾ? 400 ಡಿವೈಡೆಡ್ ಬೈ 6 ಮಾಡಿದಾಗ ನಿಮ್ಗೆ ಎವರೇಜ್ ಬರುತ್ತೆ. ಹೌದಾ? 400 ಡಿವೈಡೆಡ್ ಬೈ 6 ಮಾಡಿದಾಗ ನಿಮಗೆ ಎವರೇಜ್ ಬರುತ್ತೆ. ಅದೇ ರೀತಿ ಕ್ಯುಮ್ಯುಲೇಟಿವ್ ಅಂದ್ರೆ ಟೋಟಲ್ ಪ್ರಾಫಿಟ್ ಫಾರ್ n ನಂಬರ್ ಆಫ್ ಇಯರ್ಸ್. n ನಂಬರ್ ಆಫ್ ಇಯರ್ಸ್ ಅಂದ್ರೆ ಏನು? ಎಷ್ಟು ವರ್ಷದ ಪ್ರಾಜೆಕ್ಟ್ ಇದೆ.
ಅಷ್ಟು ವರ್ಷಕ್ಕೆ ನೀವು ಟೋಟಲ್ ಪ್ರಾಫಿಟ್ ಅನ್ನು ಎಷ್ಟು ಗಳಿಸಿದ್ದೀರಾ. ಫಾರ್ ಎಕ್ಸಾಂಪಲ್ 1ನೇ ವರ್ಷ 2,000, 2ನೇ ವರ್ಷ 2,000, 3ನೇ ವರ್ಷ 3,000, 4, 6 ಹೀಗೆ 5 ವರ್ಷಕ್ಕೆ ನೀವು ಗಳಿಸಿದ್ರೆ ಅಂಡ್ ನಂಬರ್ ಆಫ್ ಇಯರ್ಸ್ 5 ವರ್ಷ ಇದೆ ಅನ್ಕೊಳ್ಳಿ. ಇದಕ್ಕೆ ಇದನ್ನ ಡಿವೈಡ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪರ್ ಎನ್ನಮ್ ಬರುತ್ತೆ. ಓಕೆ, ನಾವೇನ್ ಮಾಡ್ತಾ ಇದೀವಿ, ಡಿಟರ್ಮೈನ್ ದ ಕ್ಯುಮ್ಯುಲೇಟಿವ್ ಪ್ರಾಫಿಟ್. ಕ್ಯುಮ್ಯುಲೇಟಿವ್ ಪ್ರಾಫಿಟ್ ಅಂದ್ರೆ ಏನು, ಇಷ್ಟು ವರ್ಷಗಳಲ್ಲಿ ಒಟ್ಟಾಗಿ ಎಷ್ಟು ಪ್ರಾಫಿಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಅಥವಾ ಒಟ್ಟಾಗಿ ನಾವು ಎಷ್ಟು ಪ್ರಾಫಿಟ್ ಅನ್ನು ಗಳಿಸಿದ್ದೇವೆ. ನೆಕ್ಸ್ಟ್ ಎವರೇಜ್ ಪ್ಯಾಟ್ ಪರ್ ಎನ್ನಮ್ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡಬೇಕು, ಈಗ ಜಸ್ಟ್ ಹೇಳಿದೆ ನಾನು ನಿಮ್ಗೆ. ಎವರೇಜ್ ಕ್ಯಾಲ್ಕುಲೇಟ್ ಮಾಡೋಕೆ ಯಾವತ್ತಿದ್ರು ಕ್ಯುಮ್ಯುಲೇಟಿವ್ ಅಂದ್ರೆ ಟೋಟಲ್ ಎಷ್ಟಿರುತ್ತೆ ಅದಕ್ಕೆ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡ್ತೀವಿ. ನಂಬರ್ ಆಫ್ ಇಯರ್ಸ್ ತುಂಬಾ ಈಸಿ. ಓಕೆ, ಅದಾದ್ಮೇಲೆ ಲಾಸ್ಟ್ ನೋಡಿ, ಎವರೇಜ್ ರೇಟ್ ಆಫ್ ರಿಟರ್ನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. 5ನೇ ಸ್ಟೆಪ್ ಎವರೇಜ್ ರೇಟ್ ಆಫ್ ರಿಟರ್ನ್ ಇದೆ. ಎವರೇಜ್ ರೇಟ್ ಆಫ್ ರಿಟರ್ನ್ ಅನ್ನ ಎವರೇಜ್ ಪ್ಯಾಟ್ ಪರ್ ಎನ್ನಮ್ ಡಿವೈಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೋಡಿ, ತುಂಬಾ ಈಸಿ ಮೆಥಡ್ ಇದೆ. ಈ ಮೆಥಡಿನ ಹೆಸರು ಎವರೇಜ್ ರೇಟ್ ಆಫ್ ರಿಟರ್ನ್. ಹೌದಾ, ಇದರಲ್ಲಿ ಫಸ್ಟ್ ನಾನು ನಿಮ್ಗೆ ಏನ್ ಹೇಳಿದೆ, ಫಾರ್ಮುಲಾ ಹೇಳಿದೆ. ಎವರೇಜ್ ರೇಟ್ ಆಫ್ ರಿಟರ್ನ್ ಇಸ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬೇಕಂದ್ರೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬೇಕು. ಕ್ಯುಮ್ಯುಲೇಟಿವ್ ಅಂದ್ರೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬೇಕು. ಅದಕ್ಕೆ ನಂಬರ್ ಆಫ್ ಇಯರ್ಸ್ ನ ಡಿವೈಡ್ ಮಾಡಬೇಕು. ಆಗ ಬರುವುದು ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಅದಕ್ಕೆ ನೆಟ್ ಇನ್ವೆಸ್ಟ್ಮೆಂಟ್ ಅನ್ನ ಡಿವೈಡ್ ಮಾಡಬೇಕು. ನೆಟ್ ಇನ್ವೆಸ್ಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ಡಿವೈಡ್ ಮಾಡಬೇಕು. ಈ ರೀತಿ ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಕೊಡ್ಬೋದು ನಿಮ್ಗೆ. ಫಾರ್ ಎಕ್ಸಾಂಪಲ್ 5 ವರ್ಷಕ್ಕೆ ಇಷ್ಟು ಪ್ರಾಫಿಟ್ ಇದೆ, ಕ್ಯುಮ್ಯುಲೇಟಿವ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ನೀವು ARR ಎವರೇಜ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ನಿಮಗೆ ಕೇಳಬಹುದು. ಸಿಂಪಲ್ ಕ್ಯಾಲ್ಕುಲೇಷನ್ ಕೇಳೋ ಸಾಧ್ಯತೆ ಇರುತ್ತೆ ಕೆಲವೊಂದ್ಸಲ. ಅದಕ್ಕಾಗಿ ನಿಮಗೆ ಫಾರ್ಮುಲಾ ಮತ್ತೆ ಸ್ಟೆಪ್ಸ್ ಗೊತ್ತಿರಬೇಕು. ಅರ್ಥ ಆಯ್ತಾ? ವೆರಿ ಈಸಿ. ನೆಕ್ಸ್ಟ್ ಮೆಥಡ್ ಇಸ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ನೋಡಿ, 2ನೇ ಮೆಥಡ್ ಅಂದ್ರೆ ಇದು ಟೋಟಲ್ 3ನೇ ಮೆಥಡ್. ಆಲ್ರೆಡಿ ಪೇ ಬ್ಯಾಕ್ ಪೀರಿಯಡ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ನಾವು ವಾಟ್ ಈಸ್ ದ ಪ್ರಾಫಿಟಬಿಲಿಟಿ ಇಂಡೆಕ್ಸ್? The profitability index is used where different investment proposals, each involving different initial investment and cash flows due to be compared. Total discounted cash inflows divided by total discounted cash outflows. ನೋಡಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂದ್ರೆ 2 ಪ್ರಾಜೆಕ್ಟ್ಸ್ ಇದ್ದಾಗ ನಾವೇನ್ ಮಾಡ್ತಾ ಇದ್ವಿ, ಇಲ್ಲಿಯವರೆಗೆ ಡಿಸ್ಕಸ್ ಮಾಡಿದ ಮೆಥಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ಇರಬಹುದು ಅಥವಾ ARR ಅಲ್ಲಿ ಇರಬಹುದು. ನಾನೇನ್ ಹೇಳಿದೆ ನಿಮ್ಗೆ, ಇರುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕಾ ಈ ರೀತಿ ನೋಡ್ತಾ ಇದ್ವಿ. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಯಾವಾಗ ಹೆಲ್ಪ್ ಆಗುತ್ತೆ, 2 ಪ್ರಾಜೆಕ್ಟ್ಸ್ ಇದೆ, 2 ಪ್ರಾಜೆಕ್ಟ್ಸ್ ಅಲ್ಲಿ ಕಂಪ್ಯಾರಿಟಿವ್ಲಿ ನಾವು ಯಾವ್ದನ್ನ ಸಿಲೆಕ್ಟ್ ಮಾಡಬೇಕು, ಪ್ರಾಜೆಕ್ಟ್ ಎ ಪ್ರಾಜೆಕ್ಟ್ ಬಿ. ಓಕೆ, ಈಗ ಪ್ರಾಫಿಟಬಿಲಿಟಿ ಇಂಡೆಕ್ಸಿನ ಒಂದು ಸಿಂಪಲ್ ಫಾರ್ಮುಲಾ ಏನು ನೋಡಿ, ಟೋಟಲ್ ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋಸ್ ಡಿವೈಡ್ ಬೈ ಟೋಟಲ್ ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋಸ್. ಅಂದ್ರೆ ಇನ್ಫ್ಲೋಗೆ ಔಟ್ಫ್ಲೋನ ಡಿವೈಡ್ ಮಾಡಿದ್ರೆ, ಇನ್ಫ್ಲೋ ಡಿವೈಡ್ ಬೈ ಔಟ್ಫ್ಲೋ ಮಾಡಿದ್ರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬರುತ್ತೆ. ಇದನ್ನ ಕಾಂಪ್ಯೂಟ್ ಮಾಡೋದಕ್ಕೆ ಸ್ಟೆಪ್ಸ್ ಏನೇನಿದೆ, ಇಲ್ಲಿ ಯಾವ ರೀತಿ ನಾವು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ವಿ ಅದೇ ರೀತಿ ವಾಟ್ ಆರ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್. ಓಕೆ, ಸ್ಟೆಪ್ಸ್ ಟು ಬಿ ಫಾಲೋಡ್. What are the steps to be followed? First one, determine the total cash outflow of the project and the time period in which they occur. Computed the total discounted cash outflow divided by PV factor. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು, PV ಫ್ಯಾಕ್ಟರ್ ಕೊಟ್ಟಿರ್ತಾರೆ. PV ಫ್ಯಾಕ್ಟರ್ ದ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಥಡ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅಂದ್ರೆ ನಿಮಗೆ PV ಫ್ಯಾಕ್ಟರ್ ಕೊಟ್ಟಿರ್ತಾರೆ. ಇದು ತುಂಬಾ ಈಸಿ ಮೆಥಡ್, ಯಾಕಂದ್ರೆ ಇಲ್ಲಿ ಒಂದೇ ಮಾಡಬೇಕಾಗಿದೆ. ಟೋಟಲ್ ಕ್ಯಾಶ್ ಔಟ್ಫ್ಲೋಗೆ ಟೋಟಲ್ ಕ್ಯಾಶ್ ಇನ್ಫ್ಲೋಗೆ ಟೋಟಲ್ ಕ್ಯಾಶ್ ಔಟ್ಫ್ಲೋ ನ ಡಿವೈಡ್ ಮಾಡಬೇಕು. ಇನ್ಫ್ಲೋ ಡಿವೈಡ್ ಬೈ ಔಟ್ಫ್ಲೋ, ಆಯ್ತಾ? ಆದ್ರೆ ಒಂದು ವರ್ಡ್ ಏನ್ ಕೊಟ್ಟಿದ್ದಾರೆ, ಡಿಸ್ಕೌಂಟೆಡ್. ಹಾಗಾದ್ರೆ ಮ್ಯಾಮ್ ಡಿಸ್ಕೌಂಟೆಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ನಥಿಂಗ್, PV ಫ್ಯಾಕ್ಟರ್ ಅನ್ನೋದಿರುತ್ತೆ. PV ಫ್ಯಾಕ್ಟರ್ ಅನ್ನ ನಿಮಗೆ ಒಂದು ಟೇಬಲ್ ಇರುತ್ತೆ, PV ಫ್ಯಾಕ್ಟರ್ ಟೇಬಲ್ ಅಂತ, ಅದರಲ್ಲಿ ಆ ವ್ಯಾಲ್ಯೂಸ್ ಇರುತ್ತೆ. ಅದನ್ನ ನಿಮಗೆ ಕೊಟ್ಟಿರ್ತಾರೆ. ಕ್ಯಾಲ್ಕುಲೇಷನ್ ಪಾರ್ಟ್ ಜಾಸ್ತಿ ಇರೋದಿಲ್ಲ ನೆಟ್ ಎಕ್ಸಾಮ್, ಬಟ್ ಯು ಶುಡ್ ನೋ ದಟ್. ಓಕೆ, PV ಫ್ಯಾಕ್ಟರ್ ಇರುತ್ತೆ. ಈಗ ಇನ್ಫ್ಲೋಗೂ ಕೂಡ ನಾವು ಇನ್ಫ್ಲೋ ಇಂಟು PV ಫ್ಯಾಕ್ಟರ್ ಪ್ರೆಸೆಂಟ್ ವ್ಯಾಲ್ಯೂ. PV ಫ್ಯಾಕ್ಟರ್ ಅಂದ್ರೆ ಏನು, ಪ್ರೆಸೆಂಟ್ ವ್ಯಾಲ್ಯೂ. ಔಟ್ಫ್ಲೋ ಇಂಟು PV ಫ್ಯಾಕ್ಟರ್. ಓಕೆ, ಈ ರೀತಿ ಮಾಡಿದಾಗ ನಮಗೆ ಏನ್ ಸಿಗುತ್ತೆ, ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ ಮತ್ತೆ ಔಟ್ಫ್ಲೋ ಸಿಗುತ್ತೆ ಅಷ್ಟೇ. ಓಕೆ, ಇಲ್ಲಿ ಏನು ಟೋಟಲ್ ಕ್ಯಾಶ್ ಇನ್ಫ್ಲೋ ಡಿವೈಡ್ ಬೈ ಟೋಟಲ್ ಕ್ಯಾಶ್ ಔಟ್ಫ್ಲೋ ಮಾಡಬೇಕು. ಅದನ್ನೇ ಡಿಸ್ಕೌಂಟೆಡ್ ಇರೋದನ್ನ ತಗೊಳ್ಬೇಕು. ಅಂದ್ರೆ
ಡಿಸ್ಕೌಂಟೆಡ್ ಅಂದ್ರೆ ಇಂಟು ಪಿ ವಿ ಫ್ಯಾಕ್ಟರ್ ಮಾಡಿರುವಂತಹ ವ್ಯಾಲ್ಯೂನ ನಾವು ತಗೊಳ್ಬೇಕು. ಓಕೆ, ದೆನ್ ಕಂಪ್ಯೂಟ್ ದ ಟೋಟಲ್ ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಟೋಟಲ್ ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಟೋಟಲ್ ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋ. ಈಸಿನಾ? ಇವಾಗ ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಪ್ರಪೋಸಲ್ ಅನ್ನ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಮಾಡೋದು ಹೇಗೆ, ಪ್ರತಿಯೊಂದು ಪ್ರಾಜೆಕ್ಟ್ ಅನ್ನು ಎಕ್ಸೆಪ್ಟ್ ರಿಜೆಕ್ಟ್ ಈ ಮೆಥಡ್ಸ್ ಮೇಲೆ ಮಾಡೋದು ಹೇಗೆ ಅಂತ ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಯಾವಾಗ ನಾವು ಪಿ ವಿ ಫ್ಯಾಕ್ಟರ್ ಅಲ್ಲಿ ಅಥವಾ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಥಡ್ ಅಲ್ಲಿ ಯಾವಾಗ ಎಕ್ಸೆಪ್ಟ್ ಮಾಡಬೇಕು ಪ್ರಾಜೆಕ್ಟ್ ಅನ್ನ, ಯಾವಾಗ ರಿಜೆಕ್ಟ್ ಮಾಡಬೇಕು, ಅದೇ ರೀತಿ ARR ಅಲ್ಲಿ ಯಾವ ರೀತಿ ಮಾಡಬೇಕು ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ. ಅಟ್ ದ ಎಂಡ್ ಆಫ್ ದ ವಿಡಿಯೋ ಯು ವಿಲ್ ಕಮ್ ಟು ನೋ. ಓಕೆ, ನೋಡಿ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈ ಮೆಥಡ್ ಅನ್ನ ನಾವು ಕಲಿಯಬೇಕು ಅಂದ್ರೆ ಅದಕ್ಕೆ ನಿಮಗೆ NPV ಮೆಥಡ್, ಫಸ್ಟ್ ನಾವು NPV ಮೆಥಡ್ ಅನ್ನ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅನ್ನ ಡಿಸ್ಕಸ್ ಮಾಡಬೇಕು. ಆಗಲೇ ನಿಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್ ಅನ್ನ ಎಕ್ಸಾಕ್ಟ್ ಆಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ NPV ಮೆಥಡ್ ಅನ್ನ ಡಿಸ್ಕಸ್ ಮಾಡ್ತೀನಿ, ಅದಾದ್ಮೇಲೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇದುವರೆಗೂ ನಾವು ಪೇ ಬ್ಯಾಕ್ ಪೀರಿಯಡ್ ಅನ್ನ ಡಿಸ್ಕಸ್ ಮಾಡಿದೀವಿ, ಅದರೊಂದಿಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಥಡ್ ಅನ್ನ ಡಿಸ್ಕಸ್ ಮಾಡಿದೀವಿ, ಅದರೊಂದಿಗೆ ಎವರೇಜ್ ರೇಟ್ ಆಫ್ ರಿಟರ್ನ್ ARR, ಈ 3 ಮೆಥಡ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದೀವಿ. ಇನ್ನು 2 ಮೆಥಡ್ಸ್ ಅನ್ನು ನಾವು ಡಿಸ್ಕಸ್ ಮಾಡಬೇಕು. ಒಂದು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತೆ ನೆಟ್ ಪ್ರಾಫಿಟಬಿಲಿಟಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್. ಈ 2 ಮೆಥಡ್ಸ್ ಅನ್ನು ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ಲೇ ಲಿಸ್ಟ್ ಅನ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.